ಟಿವಿನಲ್ಲಿ ಬೆಟ್ಟಿಂಗ್ ಆಡೋರು ನೋಡಲೇಬೇಕಾದಂತ ಸುದ್ದಿ. ಹೌದು, ನಮ್ಮ ಜನಕ್ಕೆ ಎಷ್ಟೇ ಹೇಳಿದ್ರು ಬುದ್ಧಿ ಬರೋದೇ ಇಲ್ಲ. ಹಣ ಕಳ್ಕೊಂಡ್ರು, ಮನೆ ಕಳ್ಕೊಂಡ್ರು, ಆಸ್ತಿ ಕಳ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡ್ರು ಕೂಡ ಬುದ್ಧಿ ಬರೋದೇ ಇಲ್ಲ. ಇನ್ನ ಇದರ ಬಗ್ಗೆ ಪೊಲೀಸ್ನವರು ಅವಾಗವಾಗ ಎಚ್ಚರಿಕೆ ಕೊಡ್ತಾನೆ ಇರ್ತಾರೆ. ಆ ಎಚ್ಚರಿಕೆ ಕೊಟ್ಟರು ಕೂಡ ಎಚ್ಚೆತ್ಕೊಳ್ಳೋದೇ ಇಲ್ಲ. ಈಗ ಅಂಥದೇ ಒಂದು ಮೋಸದ ಜಾಲಕ್ಕೆ ನಟಿ ಕಾರುಣ್ಯ ಅವರ ತಂಗಿ ಸಿಲುಕಿದ್ದಾರೆ. ಬೆಟ್ಟಿಂಗ್ ಆ್ಯಪ್ ಅಂತ ಏನು ಹೇಳ್ತಾರೆ, ಇದರಿಂದ ಎಷ್ಟೋ ಫ್ಯಾಮಿಲಿಗಳು ರೋಡ್ಗೆ ಬಂದಿದೆ, ಎಷ್ಟೋ ಫ್ಯಾಮಿಲಿಗಳು ಜೀವಗಳನ್ನ ಕಳ್ಕೊಂಡಿದೆ. ನನ್ನ ಫ್ಯಾಮಿಲಿನೂ ಕೂಡ ಅದರಲ್ಲಿ ಒಂದು ಅಂತ ನಾನು ಹೇಳ್ತೀನಿ. ಯಾಕಂತಂದರೆ ನಾನು ನನ್ನ ತಂಗಿ ಆಲ್ಮೋಸ್ಟ್ ಸಪ್ರೇಟಾಗಿ 3 years ಆಯಿತು. ಯಾರ ಸಂಪರ್ಕದಿಂದ ನಾವು ಒಂದು ಹೇಳ್ತಾರಲ್ಲ ಸಹವಾಸ ದೋಷ ಅಂತ, ಸಂಪರ್ಕ ಮಾಡಿಕೊಂಡು ಏನೋ ಮಾಡ್ತೀನಿ ಅಂತ ಅದೆಲ್ಲ ಮಾಡ್ಕೊಂಡು ಅವ್ರವ್ರು ಮಾಡಿಕೊಂಡು ಆಕೆನೂ ಕೂಡ ಅದರಿಂದ ಹೊರಗೆ ಬರೋಕ್ಕಾಗದೆ ಮನೆಯಿಂದನೂ ಹೊರಗೆ ಹೋಗಿ ಆಕೆಗೂ ಅವರೆಲ್ಲ ತುಂಬ ಹಿಂಸೆ ಮಾಡಿ ಒಂದಿನ ಒಬ್ಬರು ಸ್ನೇಹಿತರ ಮುಖಾಂತರ ಹಿಂಗೆ ಆಗ್ತಿದ್ದಾವೆ, ಹಿಂಗೆ ಮಾಡ್ತಿದ್ದಾಳೆ ಅಂತ ಗೊತ್ತಾದಾಗ ಕೇಳಿದಾಗ, ಇಲ್ಲ ನಂಗೆ ಈ ಥರ ತುಂಬ ಹಿಂಸೆ ಮಾಡ್ತಿದ್ದಾರೆ, ಇಷ್ಟೆಲ್ಲ ಈ ಥರ ನಾನು ಹಿಂಗೆ ಬೆಟ್ಟಿಂಗ್ ಆ್ಯಪಲ್ಲಿ ಕಳ್ಕೊಂಡಿದ್ದೀನಿ. ಹಾಗೆ ನಾನು ಇಂಡಸ್ಟ್ರಿನಲ್ಲಿ ಇಷ್ಟು ವರ್ಷ ಕೆಲಸ ಮಾಡಿರೋದಿರ್ಬೋದು, ಅಪ್ಪ ಒಂದು ಗೌರ್ಮೆಂಟ್ ರಿಟೈರ್ಡ್ ಅಫಿಷಿಯಲ್, ಅವರು ಎಲ್ಲನೂ ನೀರಿನಲ್ಲಿ ಹೋಮ ಹಾಕಿದಂಗೆ ಒಂದು ಬೆಟ್ಟಿಂಗ್ ಆ್ಯಪನ್ನು ಮಾರಿಗೆ ಬಲಿ ಆಗಿದೆ ನಮ್ಮ ಫ್ಯಾಮಿಲಿ. ಇದನ್ನು ಎಲ್ಲೂ ಹೇಳೋಕ್ಕಾಗದೆ 3 ವರ್ಷದಿಂದ ನಾವು ತುಂಬಾ ನನ್ನ ಮನಸ್ಸಲ್ಲೇ ಇಟ್ಕೊಂಡಿದ್ದೆ. ಎಲ್ಲರೂ ಕೇಳ್ತಿದ್ರು, ಯಾಕೆ ಫೋಟೋ ಹಾಕ್ತಲ್ಲ, ಏನು ಆಗ್ತಲ್ಲ, ಎಲ್ಲಿ ಹೋದ್ರು, ಏನು ಇರ್ತ ಅಂತ. ಏನಂತ ಹೇಳೋಕ್ಕಾಗತ್ತೆ, ಜೊತೆಯಲ್ಲಿ ಇರಲಿಲ್ಲ ನಾವು. ಹಾಗಾಗಿ ನಮ್ಮ ಪಾಡಿಗೆ ನಾವಿದೆ. ಆಕೆನೂ ಕೂಡ ನಾನು ಯಾವುದೇ ಕಾರಣಕ್ಕೂ ನನಗೆ ಆಗಿರೋ ಅನ್ಯಾಯ ನನಗಿದು, ನಾನು ಇದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡೆ ನಾನು ಬರ್ತೀನಿ ಅಂತಲೂ ಕೂಡ ಆಕೆನೂ ಹೊರಗಡೆ ಇರೋದ್ರಿಂದ ನನಗೆ ಇತ್ತೀಚಿನ ದಿನಗಳಲ್ಲಿ ನನಗೆ ಅನಾಮಧೇಯ ನಂಬರ್ಗಳಿಂದ ಕಾಲ್ಸು, ಮೆಸೇಜು, ಸೋಷಿಯಲ್ ಮೀಡಿಯಾದಲ್ಲಿ ಯಾವ್ದಾದ್ರು ನನ್ನ ಒಂದು ಕೆಲಸದ ಸಲುವಾಗಿ ಫೋಟೋಸ್ ಎಲ್ಲ ಹಾಕಿದ್ರೆ ತುಂಬ ಕೆಟ್ಟದಾಗ ಕಮೆಂಟ್ ಮಾಡ್ತಾಯಿದ್ರು. ಆಮೇಲೆ ಹೊತ್ತಲ್ಲೆಲ್ಲ ಕಾಲ್ಸ್ ಬರ್ತಾಯಿತ್ತು. ನಾನು ಮಾತಾಡಿ ಯಾರು ಏನು ಅಂತ ಕೇಳಿದಾಗ ಹಿಂಗೆ ಮಾತಾಡ್ತಾರೋ, ನನಗೆ ದಯವಿಟ್ಟು ಇದು ನನಗೆ ಸಂಬಂಧ ಇಲ್ಲ. ನನ್ನ ಸಂಪರ್ಕಕ್ಕಾಗಲಿ ತಂದೆ ತಾಯಿ ಯಾವುದೇ ರೀತಿ ನಮಗೆ ಅವ್ರು ಯಾರೂ ಕೂಡ ತಿಳಿಸ್ದೆ ಇದನ್ನು ಅವರೆಲ್ಲ ಒಂದು ಏನು ಹೇಳ್ತಾರೆ ಸರ್ಕಲ್ ಮಾಡಿಕೊಂಡು ಅವರವರ ಒಂದು ಏನು ಕೆಲಸಗಳು ಮಾಡಿದ್ದಾರೆ, ನಮ್ಗೆ ಯಾರಿಗೂ ಗೊತ್ತಿಲ್ಲ. ಬಟ್ ಆಕೆ ಯಾವಾಗ ಸಂಪರ್ಕದಲ್ಲಿ ಸಿಕ್ಕಿಲ್ಲ ಅಂದಾಗ ನನ್ನನ್ನು ಮಾಡೋಕ್ಕೆ ಶುರು ಮಾಡ್ತಾರೆ. ಒಬ್ಬಳೇ ಹೊರಗಡೆ ಹೋದಾಗ ನನಗೇನಾದ್ರೂ ಆಗಿ ನಾನು ಈ ಮಾನಸಿಕವಾಗಿ ಹೋಗಿದ್ರೆ ನನ್ನ ತಂದೆ ತಾಯಿ ನೋಡ್ಕೊಳ್ಳೋರು ಯಾರು. ಹಾಗಾಗಿ ಇದು ಅತಿರೇಕಕ್ಕೆ ಹೋದಾಗ ನಾನು ಕಮಿಷನರ್ ಆಫ್ ಪೊಲೀಸ್ ಅವ್ರಿಗೆ ಮೊರೆ ಹೋಗಿ ನಾನು ಕಂಪ್ಲೇಂಟ್ನ ಲಾಂಚ್ ಮಾಡಿದ್ದೀನಿ. ಯಾರ್ಯಾರಿಂದ ನಾನು ಯಾರೇ ಒಬ್ಬರು ವೈಯಕ್ತಿಕವಾಗಿ ಹೆಸರು ತೊಗೋಬೇಕು ಅನ್ನೋ ಉದ್ದೇಶ ಇಲ್ಲದೆ ಯಾರ್ಯಾರು ನನಗೆ ಮಾಡಿದ್ರು ಅವ್ರುಗಳದು ಕೂಲಂಕುಷವಾಗಿ ಅವ್ರು ಯಾರ ನಂಬರ್ಸು, ಮೆಸೇಜಸ್.